press the bell icon on the YouTube app and never miss another update. Hi students, so previous class alli ನಾವು ಡೆಸಿಮಲ್ಸ್ ಅನ್ನು ಕಂಪೇರ್ ಮಾಡಿ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ದ್ವಿ. ಸೊ ಈಗ ನೆಕ್ಸ್ಟ್ ಸಬ್ ಟಾಪಿಕ್ ಏನಪ್ಪ ಅಂದರೆ ಸೊ ಡೆಸಿಮಲ್ಸ್ ಮೇಲೆ ನಾವು ಫಂಡಮೆಂಟಲ್ ಆಪರೇಷನ್ಸ್ ಅನ್ನು ಸ್ಟಡಿ ಮಾಡ್ತೀವಿ. ಸೊ ಡೆಸಿಮಲ್ಸ್ನ ಫಂಡಮೆಂಟಲ್ ಆಪರೇಷನ್ಸ್ ಅಂದರೆ ಸೊ ಈ ಕ್ಲಾಸಲ್ಲಿ ನಾವು ಡೆಸಿಮಲ್ಸ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಡೆಸಿಮಲ್ಸ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಡೆಸಿಮಲ್ಸ್ addition and subtraction. ಸೊ ಇಲ್ಲಿ ಡೆಸಿಮಲ್ಸ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಡೈರೆಕ್ಟ್ಲಿ ನಾನು ಎಕ್ಸಸೈಸ್ 5.5 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತಿದ್ದೀನಿ. ಎಕ್ಸಸೈಸ್ 5.5 ಹೌದಲ್ವಾ? So first main, add the following decimals. Add the following decimals. A problem 3.96. So 8.4 ಹೌದಲ್ವಾ? ಸೊ ಇಲ್ಲಿ ಏನು ಆಲ್ರೆಡಿ ಇಲ್ಲಿ ಡೆಸಿಮಲ್ ಬರೆದಿದೆ ಹೌದಲ್ವಾ? ಸೊ ಇದನ್ನು ನಾವು ಆ್ಯಡ್ ಮಾಡೋಣ. ಹೇಗೆ ನಾವು ಕಾಮನ್ ನಂಬರ್ಸನ್ನು ಸೊ ಹೋಲ್ ನಂಬರ್ಸನ್ನು ಹೇಗೆ ಆ್ಯಡ್ ಮಾಡ್ತೀವೋ ಅದೇ ಥರ ಆ್ಯಡ್ ಮಾಡಬೇಕು. ಸೊ ನಾವು ಆ್ಯಡ್ ಮಾಡುವಾಗ ಏನು ಮಾಡ್ತೀವಿ, ಸೊ ರೈಟ್ ಸೈಡಿಂದ ಅಂದರೆ ಲೋವರ್ ಪ್ಲೇಸ್ ವ್ಯಾಲ್ಯೂಯಿಂದ ನಾವೇನು ಮಾಡ್ತೀವಿ ಆ್ಯಡ್ ಮಾಡ್ತಾ ಬರ್ತೀವಿ. ಸೊ ಇಲ್ಲೂ ಸಹ ಅದೇ ಥರ ಮಾಡಬೇಕು. 6 + 2 ಸೊ ರೈಟ್ ಸೈಡಿಂದ ಆ್ಯಡ್ ಮಾಡ್ತಾ ಬರ್ತಿದ್ದೀನಿ ನಾನು. 6 + 2 8, 9 + 4 13, ಕ್ಯಾರಿ 1. ಸೊ ಇಲ್ಲಿ ಪಾಯಿಂಟ್ ಇದೆ ಹೌದಲ್ವಾ? ಸೊ ಪಾಯಿಂಟ್ ಕೆಳಗೆ ಪಾಯಿಂಟ್ ಬರೆಯೋಣ. ಸೊ ನೆಕ್ಸ್ಟು 8 + 3 11 + 1 12. ನೆಕ್ಸ್ಟು ಡೈರೆಕ್ಟ್ಲಿ ನಾನು ಏನು ಮಾಡ್ತಿದ್ದೀನಿ, ಬಿ ಸಿ ಆ್ಯಂಡ್ ಡಿ ಪ್ರಾಬ್ಲಮ್ ಹೋಮ್ವರ್ಕ್ ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಬೇಕಾಗುತ್ತೆ. ಸೊ ಈಗ ಈ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡೋಣ. ಸೊ 18.4 + 7.89 + 0.365 ಹೌದಲ್ವಾ? ಸೊ ಸಿಂಪಲ್ ಹೋಲ್ ನಂಬರ್ಸನ್ನು ನಾವು ಆ್ಯಡ್ ಮಾಡುವಾಗ ಏನು ಮಾಡ್ತೀವಿ, ಫಸ್ಟ್ ನಂಬರನ್ನು ಬರೆದು ಏನು ಮಾಡ್ತೀವಿ, ರೈಟ್ ಸೈಡಿಂದ ನಂಬರ್ಸನ್ನು ಲೋವರ್ ಪ್ಲೇಸ್ ವ್ಯಾಲ್ಯೂಯಲ್ಲಿ ಬರೆದು ಪ್ರಾಪರ್ ಡಿಜಿಟ್ಸ್ ಕೆಳಗೆ ಬರೆದು ನಾವೇನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ, ರೈಟ್ ಸೈಡಿಂದ ಬರಿತಾ ಬರ್ತೀವಿ. ಆದರೆ ಇಲ್ಲಿ ಡೆಸಿಮಲ್ಸ್ ನಂಬರ್ಸ್ ಇದೆ. ಸೊ ಇದನ್ನು ಹೇಗೆ ಬರಿಬೇಕಪ್ಪ ಅಂದರೆ ಫಸ್ಟ್ ಡೆಸಿಮಲ್ ನಂಬರ್ 18.4 ಇದೆ ಹೌದಲ್ವ? ಇದನ್ನು ಬರೆದಿದ್ದೀನಿ. ನೆಕ್ಸ್ಟ್ ಡೆಸಿಮಲ್ ನಂಬರ್ 7.89 ಇದೆ. ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ ಕೆಳಗೆ ಇಡಬೇಕಾಗುತ್ತೆ. ನೆಕ್ಸ್ಟು ಪಾಯಿಂಟ್ನ ಹೋಲ್ ಪಾರ್ಟ್ ಅಂದರೆ ಪಾಯಿಂಟ್ನ ಲೆಫ್ಟ್ ಸೈಡಲ್ಲಿರೋ ಪಾರ್ಟನ್ನ ಸೊ ಲೆಫ್ಟ್ ಸೈಡಿಗೆ ಬರೀತಾ ಹೋಗ್ತೀನಿ. 7 ಇದೆ. ಸೊ ಈ ಥರ ನಾನು ಏನು ಮಾಡ್ತೀನಿ, ಸೊ ಲೆಫ್ಟ್ ಸೈಡನ್ನು ಬರೀತಿದ್ದೀನಿ, ರೈಟಿಂದ ಲೆಫ್ಟಿಗೆ ಬರೆದಿದ್ದೀನಿ. ಸೊ ಪಾಯಿಂಟ್ ಆದಮೇಲೆ 8 9 ಇದೆ. ಪಾಯಿಂಟ್ ಆದಮೇಲೆ 8 9 ಇದೆ ಅಂದರೆ ಫಸ್ಟು 8ನ್ನು ಬರೆದು ಈ ಥರ 9ನ್ನು ಬರೀತಿದ್ದೀನಿ. ಓಕೆನಾ? ಸೊ ನೆಕ್ಸ್ಟು ಏನಿದೆ 0.365 ಇದೆ. ಪಾಯಿಂಟ್ ಬರೀತಿದ್ದೀನಿ. ಪಾಯಿಂಟ್ನ ಲೆಫ್ಟ್ ಸೈಡ್ 0 ಇದೆ ಅಂದರೆ 0 ಬರೀತಿದ್ದೀನಿ. ಪಾಯಿಂಟ್ನ ರೈಟ್ ಸೈಡ್ 365 ಇದೆ. ಫಸ್ಟ್ 3 ಬರೀತಿದ್ದೀನಿ, 6ನ ಬರೀತಿದ್ದೀನಿ, 5ನ ಬರೀತಿದ್ದೀನಿ. ಓಕೆನಾ? ಸೊ ಡೆಸಿಮಲ್ಸ್ ನಂಬರ್ಸನ್ನು ಹೇಗೆ ಬರ್ಕೊಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿದೆ. ಪಾಯಿಂಟ್ನ ಲೆಫ್ಟ್ ಸೈಡಲ್ಲಿರೋ ನಂಬರ್ಸನ್ನು ಸೊ ಏನು ಮಾಡಬೇಕು, ರೈಟಿಂದ ಲೆಫ್ಟಿಗೆ ಬರಿತಾ ಹೋಗಬೇಕು. ಪಾಯಿಂಟ್ನ ರೈಟ್ ಸೈಡಲ್ಲಿರೋ ಡಿಜಿಟ್ಸನ್ನು ಏನು ಮಾಡಬೇಕು, ನಮ್ಮ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಬರಿತಾ ಹೋಗಬೇಕು. ನೀಟಾಗಿ ಈ ಥರ ಅರೇಂಜ್ ಮಾಡಿ ಆಮೇಲೆ ಆ್ಯಡ್ ಮಾಡಬೇಕು. ಓಕೆನಾ? ಸಪೋಸ್ ಹೋಲ್ ನಂಬರ್ಸ್ ಇದ್ದರೆ ಹೇಗೆ ಮಾಡ್ತೀರಿ, ಇದನ್ನು ಪಾಯಿಂಟನ್ನು ತೆಗ್ದು ಇಲ್ಲಿ ನೋಡಿರಿ, ಇಲ್ಲಿ 184 ಇದೆ. ಪಾಯಿಂಟನ್ನು ತೆಗ್ದು ಹೇಗೆ ಬರಿತೀವಿ, ಸೊ 9 8 7. ನೆಕ್ಸ್ಟ್ ಇಲ್ಲಿ ಪಾಯಿಂಟನ್ನು ತೆಗೆದ್ರೆ 5 6 3 0 ಅಂತ ಈ ಥರ ಬರೆದು ನಾವು ಸಪೋಸ್ ಪಾಯಿಂಟ್ ಇರಲಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಈ ಥರ ಆ್ಯಡ್ ಮಾಡ್ತೀವಿ. ಬಟ್ ಇಲ್ಲಿ ಡೆಸಿಮಲ್ಸ್ ನಂಬರ್ಸಲ್ಲಿ ಈ ಥರ ನಾವು ಆ್ಯಡ್ ಮಾಡಲ್ಲ, ಈ ಥರ ಬರೆದು ಆ್ಯಡ್ ಮಾಡಲ್ಲ. ಸೊ ನಾವೇನು ಮಾಡ್ತೀವಿ, ಸೊ ಪಾಯಿಂಟ್ನ ಹೋಲ್ ಪಾರ್ಟನ್ನು ಒಂದು ಸೈಡ್ ಬರ್ಕೊಳ್ತೀವಿ, ಪಾಯಿಂಟ್ನ ಸೊ ಡೆಸಿಮಲ್ ಪಾರ್ಟನ್ನು ಒಂದು ಸೈಡ್ ಬರೆದು ನಾವು ಆ್ಯಡ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟು 5 9 + 6 15, ಕ್ಯಾರಿ 1 8 + 4 12 + 1 13, 13 + 3 16, ಕ್ಯಾರಿ 1. ಸೊ ಪಾಯಿಂಟ್ ಬರೆಯೋಣ. ಓಕೆನಾ? ಸೊ 7 + 1 8, 8 + 8 16, ಕ್ಯಾರಿ 1 1 + 1 2. ಸೊ 26.655. ಸೊ ಈ ಥರ ಏನು ಮಾಡ್ತೀವಿ, ಡೆಸಿಮಲ್ ನಂಬರ್ಸನ್ನು ಬರ್ಕೊಳ್ತೀವಿ, ಬರ್ಕೊಂಡು ಆ್ಯಡ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟು ಡೈರೆಕ್ಟ್ಲಿ ನಾನು ಜಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ.
562.9 ಪ್ಲಸ್ 49.3 ಹೌದಲ್ವ. ಫಸ್ಟು ಡೆಸಿಮಲ್ ನಂಬರನ್ನು ಬರಿತಿದ್ದೀನಿ ನಾನು 562.9 ಓಕೆನಾ. ನೆಕ್ಸ್ಟ್ ಈ ನಂಬರನ್ನು ಹೇಗೆ ಬರಿತಿದ್ದೀನಿ, ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟನ್ನು ಬರ್ಕೊಳ್ತಿದ್ದೀನಿ. ಪಾಯಿಂಟ್ನ ಲೆಫ್ಟ್ ಸೈಡ್ ಹೋಲ್ ಪಾರ್ಟ್ ಇದೆ 49. ಫಸ್ಟ್ 9ಅನ್ನು 2 ಕೆಳಗೆ ಬರಿತಿದ್ದೀನಿ, 2 ಕೆಳಗೆ 9ಅನ್ನು ಬರೆದೆ, 6 ಕೆಳಗೆ 4ಅನ್ನು ಬರೆದೆ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ ಹೌದಲ್ವಾ. ಈ 3ನ ಏನು ಮಾಡ್ತಿದ್ದೀನಿ, ಇದು ಡೆಸಿಮಲ್ ಪಾರ್ಟ್, ಸೊ ಈ 3ನ 9 ಕೆಳಗೆ ಬರಿತೀನಿ. ನೆಕ್ಸ್ಟ್ ಸ್ಟೆಪ್ ಅಡಿಷನ್. ಸೊ 9 + 3 12 ಕ್ಯಾರಿ 1. ಸೊ ಪಾಯಿಂಟ್ ಕೆಳಗೆ ಪಾಯಿಂಟ್ ಬರಿತಿದ್ದೀನಿ. ಸೊ 9 + 1 10 + 2 12 ಕ್ಯಾರಿ 1. 6 + 4 10 + 1 11 ಕ್ಯಾರಿ 1. 5 + 1 6. ಸೊ ಈ ಥರ ಡೆಸಿಮಲ್ ನಂಬರ್ಸನ್ನು ಬರೆದು ಏನು ಮಾಡಬೇಕು, ಈ ಥರ ಆ್ಯಡ್ ಮಾಡಬೇಕು. ನೆಕ್ಸ್ಟು ಹೆಚ್ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಿದ್ದೀನಿ ನೋಡಿರಿ. 0.1 + 1 + 11.40. ಇಲ್ಲಿ ನೋಡಿರಿ, ಇಲ್ಲಿ ಫಸ್ಟ್ ಡೆಸಿಮಲ್ ನಂಬರ್ ಇದೆ 0.1 ಬರಿತಿದ್ದೀನಿ. ಇಲ್ಲಿ ಓನ್ಲಿ 1 ಇದೆ. ಹೋಲ್ ನಂಬರ್ ಅಂದರೆ ಹೇಗೆ ಬರಿಬೇಕು, 1.00 ಹೌದಲ್ವಾ. ಸೊ 1.00 1ಅನ್ನು ಹೇಗೆ ಬರಿತಿದ್ದೀನಿ, 1.00. ಸೊ 1 ಬರ್ದು ಪಾಯಿಂಟ್ ಬರ್ದು 0 0. ನೆಕ್ಸ್ಟು 11.40 ಇದೆ. ಪಾಯಿಂಟ್ನ ಲೆಫ್ಟ್ ಸೈಡ್ ಪಾಯಿಂಟ್ ಬರ್ದು ಪಾಯಿಂಟ್ನ ಲೆಫ್ಟ್ ಸೈಡ್ 11 ಇದೆ. ಸೊ 11ಅನ್ನು ಈ ಥರ ಬರಿತಿದ್ದೀನಿ ಓಕೆನಾ. ನೀಟಾಗಿ ಪ್ರಾಪರ್ ಪ್ಲೇಸಲ್ಲಿ ಅರೇಂಜ್ ಮಾಡಬೇಕು. ಡಿಜಿಟ್ ಕೆಳಗೆ ಡಿಜಿಟ್ಸನ್ನು ಅರೇಂಜ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಪಾಯಿಂಟ್ನ ರೈಟ್ ಸೈಡ್ 40 ಇದೆ, 4 ಆ್ಯಂಡ್ 0 ಓಕೆನಾ. ನೆಕ್ಸ್ಟ್ ಆ್ಯಡ್ ಮಾಡಬೇಕು 0 4 + 1 5 1 + 1 2 1 ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ ಐ ಪ್ರಾಬ್ಲಮ್. ನೈನ್ ಪ್ಲಸ್ 1.8 ಇದೆ ಹೌದಲ್ವಾ. 9 + 1.8 ಅಂದರೆ, ಸೊ 9ಅನ್ನು ಹೇಗೆ ಬರೆಯೋಣ. ಸೊ ಇಲ್ಲಿ 1ಅನ್ನು 1.00 ಅಂತ ಬರೆದ್ವಿ ಹೌದಲ್ವಾ. ಹಾಗಾದ್ರೆ 9ಅನ್ನು ಹೇಗೆ ಬರೆಯೋಣ, 9.00. ನೆಕ್ಸ್ಟು ಪಾಯಿಂಟ್ ಬರ್ತಿದ್ದೀನಿ. ಪಾಯಿಂಟ್ನ ಲೆಫ್ಟ್ ಸೈಡ್ 1 ಇದೆ, ಪಾಯಿಂಟ್ನ ರೈಟ್ ಸೈಡ್ 8 ಇದೆ. ಈಗ ನೆಕ್ಸ್ಟ್ ಅಡಿಷನ್ 0 8 9 + 1 10 10.80. ನೆಕ್ಸ್ಟ್ ಪ್ರಾಬ್ಲಮ್ ಸೊ ಎಮ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ ಓಕೆನಾ. 84.6 + 9.78 + 0.006 ಹೌದಲ್ವಾ. ಸೊ ಫಸ್ಟ್ ಡೆಸಿಮಲ್ ನಂಬರ್ ಬರೆಯೋಣ 84.6 ಹೌದಲ್ವಾ. ನೆಕ್ಸ್ಟು ಪಾಯಿಂಟ್ ಇದೆ. ಸೊ ಪಾಯಿಂಟ್ ಬರ್ದು ಪಾಯಿಂಟ್ನ ಲೆಫ್ಟ್ ಸೈಡ್ 9 ಇದೆ, 9 4 ಕೆಳಗೆ 9 ಬರೀತಿದ್ದೀನಿ. ನೆಕ್ಸ್ಟು ಪಾಯಿಂಟ್ನ ರೈಟ್ ಸೈಡ್ 7 ಆ್ಯಂಡ್ 8 ಇದೆ, 7 ಬರ್ದು ಆಮೇಲೆ 8ನ ಬರಿತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ನ ಲೆಫ್ಟ್ ಸೈಡ್ 0 ಇದೆ, 0 ಬರಿತಿದ್ದೀನಿ. ಪಾಯಿಂಟ್ನ ರೈಟ್ ಸೈಡ್ 006 ಇದೆ, 006 ಈ ಥರ ಬರೆದು ಆ್ಯಡ್ ಮಾಡಬೇಕು 6 8. ಸೊ 6 + 7 13 ಕ್ಯಾರಿ 1. ಪಾಯಿಂಟ್ ಇದೆ 9 + 1 10 + 4 14 ಕ್ಯಾರಿ 1 8 + 1 9 94.386 ಓಕೆನಾ. ಸೊ ಈ ಥರ ಏನು ಮಾಡಬೇಕು, ಈ ಥರ ಡೆಸಿಮಲ್ಸನ್ನು ನಾವು ಏನು ಮಾಡಬೇಕು, ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೆಕ್ಸ್ಟ್ ಮೇನ್ ಸಬ್ಟ್ರ್ಯಾಕ್ಟ್ ದ ಫಾಲೋವಿಂಗ್ ಡೆಸಿಮಲ್ಸ್. ಸೆಕೆಂಡ್ ಮೇನ್ subtract the following decimals. Subtract the following decimals. ये प्रॉब्लम 13.04 9.87 ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಇದನ್ನು ನೀವೇನು ಮಾಡಬೇಕು, ಕಾಮನ್
ನಂಬರ್ಸನ್ನು ಹೇಗೆ ಸಬ್ಟ್ರಾಕ್ಟ್ ಮಾಡ್ತೀರೋ ಅದೇ ಥರ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಬರ್ಕೊಳ್ಳುವಾಗ ಸ್ವಲ್ಪ ಮೆಥಡ್ ಚೇಂಜ್ ಇರುತ್ತೆ. ಸೊ ಡೆಸಿಮಲ್ ನಂಬರ್ನ ಹೋಲ್ ಪಾರ್ಟ್ ಒನ್ ಸೈಡ್ ಬರ್ಕೋಬೇಕು, ಡೆಸಿಮಲ್ ಪಾರ್ಟನ್ನು ಒನ್ ಸೈಡ್ ಬರ್ಕೋಬೇಕು. ಆದರೆ ಸಬ್ಟ್ರಾಕ್ಷನ್ ಮೆಥಡ್ ಅಂತೂ ಸೇಮ್ ಇದಿರುತ್ತೆ. ಓಕೆನಾ? ಸೊ ಏನು ಮಾಡೋಣ, ಸೊ 4ಅಲ್ಲಿ 7 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. ಇಲ್ಲಿ 0 ಇದೆ, ಹೌದಲ್ವಾ? ಸೊ ಇಲ್ಲಿಂದ ನಾವು ಬಾರೋ ತೊಗೊಂಡ್ರೆ ಇದು 0 ಇದ್ದಿದ್ದು 10 ಆಗುತ್ತೆ, 3 ಇದ್ದಿದ್ದು 2 ಆಗುತ್ತೆ, ಹೌದಲ್ವಾ? ಸೊ 10ಇಂದ ಮತ್ತೆ ಬಾರೋ ಕೊಟ್ಟಾಗ 4 ಇದ್ದಿದ್ದು 14 ಆಗುತ್ತೆ, ಇದು 10 ಇದ್ದಿದ್ದು 9 ಆಗುತ್ತೆ. ಸೊ 14ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 7. ಸೊ 9ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಸೊ ಪಾಯಿಂಟ್. ಓಕೆನಾ? ನೆಕ್ಸ್ಟು 2 ಇದೆ, ಹೌದಲ್ವಾ? 2ಅಲ್ಲಿ 9 ಸಬ್ಟ್ರಾಕ್ಟ್ ಆಗಲ್ಲ, ಇಲ್ಲಿ 1 ಇದೆ, ಇದನ್ನು 12 ಅಂತ ತೊಗೊಳೋಣ. 12ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡೋಣ, ಹೌದಲ್ವಾ? ಓಕೆನಾ? ಸೊ 12ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 3.17. ಓಕೆನಾ? ನೆಕ್ಸ್ಟು ಈ ಪ್ರಾಬ್ಲಮ್. ಸೊ BCD ಹೋಮ್ವರ್ಕು ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಬೇಕಾಗುತ್ತೆ. ಆಲ್ರೆಡಿ ಇದು ಡೆಸಿಮಲ್ಸನ್ನು ಅರೇಂಜ್ ಮಾಡಿದ್ದಾರೆ. ಸೊ ಈಸಿಯಾಗಿ ಟೆಕ್ಸ್ಟ್ ಬುಕ್ಕಲ್ಲೇ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಈ ಪ್ರಾಬ್ಲಮ್ 21.7 minus 7.83. 21.7 minus 7.83. ಸೊ ಫಸ್ಟು 21.7 ಬರ್ಕೊಳ್ಳೋಣ. ಓಕೆನಾ? ನೆಕ್ಸ್ಟು ಸಬ್ಟ್ರಾಕ್ಟ್ ಮಾಡಬೇಕು, ಪಾಯಿಂಟ್ ಬರೆಯೋಣ. ಪಾಯಿಂಟ್ನ ಲೆಫ್ಟ್ ಸೈಡ್ 7 ಇದೆ, 7ಅನ್ನು ಬರಿತಿದ್ದೀನಿ. ನೆಕ್ಸ್ಟು ಪಾಯಿಂಟ್ನ ರೈಟ್ ಸೈಡ್ 8 and 3 ಇದೆ, ಹೌದಲ್ವಾ? ಸೊ ಇಲ್ಲಿ ಏನು ಮಾಡೋಣ, 3 ಮೇಲೆ ಏನಿಲ್ಲ 0 ಅಂತ ಬರ್ಕೊಳ್ಳೋಣ. ಓಕೆನಾ? ಇಲ್ಲಿ 2 ಕೆಳಗೆ 0 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಸಬ್ಟ್ರಾಕ್ಟ್ ಮಾಡೋಣ. 0ಅಲ್ಲಿ 3 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. ಸೊ ಬಾರೋ ತೊಗೊಂಡ್ರೆ ಇದು 0 ಇದ್ದಿದ್ದು 10 ಆಗುತ್ತೆ, 7 ಇದ್ದಿದ್ದು 6 ಆಗುತ್ತೆ, ಹೌದಲ್ವಾ? 10ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 7. ಸೊ 6ಅಲ್ಲಿ 8 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. ಸೊ 1 ಬಾರೋ ಕೊಟ್ಟರೆ ಇದು 16 ಆಗುತ್ತೆ, 1 ಇದ್ದಿದ್ದು 0 ಆಗುತ್ತೆ. 16ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 8, ಹೌದಲ್ವಾ? 0ಅಲ್ಲಿ 7 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಂಡ್ರೆ ಇದು 10 ಆಗುತ್ತೆ, 2 ಇದ್ದಿದ್ದು 1 ಆಗುತ್ತೆ. 10ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 3. ಸೊ 1ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 1. 13.87 ಆನ್ಸರ್. ನೆಕ್ಸ್ಟು ಎಫ್ ಪ್ರಾಬ್ಲಮ್ 9.32 minus 4.16, ಹೌದಲ್ವಾ? ಸೊ 9.32, ಹೌದಲ್ವಾ? ಸಬ್ಟ್ರಾಕ್ಟ್ ಮಾಡಬೇಕು. ಪಾಯಿಂಟ್ನ ಲೆಫ್ಟ್ ಸೈಡ್ 4 ಇದೆ, 4 ಬರೆಯೋಣ. ರೈಟ್ ಸೈಡ್ 1 and 6 ಇದೆ. ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡೋಣ. 2ಅಲ್ಲಿ 6 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. ಸೊ 12 ಆಗುತ್ತೆ, 3 ಇದ್ದಿದ್ದು 2 ಆಗುತ್ತೆ. 12ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 6, 2ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 1. ನೆಕ್ಸ್ಟು 9ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 5.16. ನೆಕ್ಸ್ಟು ಜಿ ಪ್ರಾಬ್ಲಮ್. Eighty G problem. 80 minus 41.6, ಹೌದಲ್ವಾ? ಸೊ 80ನ ಹೇಗೆ ಬರಿಬೇಕು? 80.00. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಆ್ಯಡ್ ಮಾಡುವಾಗ 9 ಇತ್ತು, 9.00 ಅಂತ ಬರೆದ್ವಿ. ಸೊ ಈಗ ಇಲ್ಲಿ 80 ಇದೆ, 80.00 ಅಂತ ಬರೆಯೋಣ. ಮತ್ತು 8.00 ಅಂತ ಬರ್ಕೊಳಕ್ಕೆ ಹೋಗ್ಬೇಡ್ರಿ. 80 ಹೋಲ್ ನಂಬರ್ ಇದೆ, ಸೊ 80.00 ಅಂತ ಬರ್ಕೋಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಪಾಯಿಂಟ್ನ ಲೆಫ್ಟ್ ಸೈಡ್, ಸೊ 41 ಇದೆ, 1 and 4 ಬರೆಯೋಣ. ಸೊ ಪಾಯಿಂಟ್ನ ರೈಟ್ ಸೈಡ್ 6 ಇದೆ, ಸೊ ಇಲ್ಲಿ ಪಕ್ಕಕ್ಕೆ 0ನ ಬರೆಯೋಣ. 0 ಇಲ್ಲ, ನಾವು ಲೈಕ್ ಡೆಸಿಮಲ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸಬ್ಟ್ರಾಕ್ಟ್ ಮಾಡೋಣ. 0ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ 0ಅಲ್ಲಿ 6 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಸೊ ಇಲ್ಲಿರೋ 0 10 ಆಗುತ್ತೆ, ಇಲ್ಲಿರೋ 0 9 ಆಗುತ್ತೆ, 8 ಇದ್ದಿದ್ದು 7 ಆಗುತ್ತೆ, ಹೌದಲ್ವಾ? ಹೋಲ್ ನಂಬರ್ಸನ್ನು ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ, ಹೌದಲ್ವಾ? ಸೊ ಇಲ್ಲೂ ಸಹ ಸೇಮ್ ಅದೇ ಮೆಥಡ್. ಓಕೆನಾ? ಸೊ 10ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 4, 9ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 8, 7ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 3. 38.40. ನೆಕ್ಸ್ಟು ನೆಕ್ಸ್ಟ್ ಪ್ರಾಬ್ಲಮ್, ಕೆ ಪ್ರಾಬ್ಲಮ್. 113.416 minus 48.5, ಹೌದಲ್ವಾ? ಸೊ ಇಲ್ಲೇನು ಮಾಡಬೇಕು?
ಸೊ 113 ಬರೆಯೋಣ, 0.416 ಬರೆಯೋಣ. ಸೊ ನೆಕ್ಸ್ಟು ಪಾಯಿಂಟ್ ಇದೆ, ಪಾಯಿಂಟ್ನ ಲೆಫ್ಟ್ ಸೈಡ್ 8 and 4 ಇದೆ. ಸೊ ರೈಟ್ ಸೈಡ್ 5 ಇದೆ. ನೆಕ್ಸ್ಟು ರಿಮೈನಿಂಗ್ ಎಲ್ಲೆಲ್ಲಿ ಡಿಜಿಟ್ಸ್ ಇಲ್ಲ ಅಲ್ಲಿ ಝೀರೋನ ಬರೀತಾ ಹೋಗೋಣ. ಓಕೆನಾ, ಕನ್ಫ್ಯೂಷನ್ ಆಗೋದು ಬೇಡ ಸಬ್ಟ್ರಾಕ್ಟ್ ಮಾಡುವಾಗ. ಸೊ ಈಗ ಸಬ್ಟ್ರಾಕ್ಟ್ ಮಾಡೋಣ. 6 - 0 is 6, 1 - 0 is 1, 4ಅಲ್ಲಿ 5 ಸಬ್ಟ್ರಾಕ್ಟ್ ಆಗೋಲ್ಲ. ಬಾರೋ ತೊಗೊಳೋಣ. ಸೊ ಬಾರೋ ತೊಗೊಂಡ್ರೆ 4 ಇದ್ದಿದ್ದು 14 ಆಗುತ್ತೆ. ಸೊ 3 ಇದ್ದಿದ್ದು 2 ಆಗುತ್ತೆ, ಹೌದಲ್ವಾ? ಸೊ 14ಅಲ್ಲಿ ಏನು ಮಾಡಬೇಕು, 5 ಸಬ್ಟ್ರಾಕ್ಟ್ ಮಾಡೋಣ. 14ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 9, ಹೌದಲ್ವಾ? ಇಲ್ಲ ಅಂದರೆ 5ಇಂದ 14 ಬರ್ತಂಕ ಕೌಂಟ್ ಮಾಡೋಣ. 5, 6, 7, 8, 9, 10, 11, 12, 13, 14, ಹೌದಲ್ವಾ? ಸೊ 2ಅಲ್ಲಿ 8 ಸಬ್ಟ್ರಾಕ್ಟ್ ಆಗೋಲ್ಲ, ಬಾರೋ ತೊಗೊಳೋಣ. ಇದು 12 ಆಗುತ್ತೆ, ಇದು 1 ಇದ್ದಿದ್ದು 0 ಆಗುತ್ತೆ. ಓಕೆನಾ, 12ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 4. ಇಲ್ಲಿ ಪಾಯಿಂಟ್ ಇಡೋದನ್ನು ಮರಿಬಾರ್ದು. ಓಕೆನಾ, ನೆಕ್ಸ್ಟು 12ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 4, 0ಅಲ್ಲಿ 4 ಸಬ್ಟ್ರಾಕ್ಟ್ ಆಗೋಲ್ಲ. ಸೊ ಇದನ್ನು ಬಾರೋ ತೊಗೊಂಡ್ರೆ ಏನಾಗುತ್ತೆ, ಸೊ ಇದು ಇಲ್ಲಿ ನೋಡ್ರಿ, ಇಲ್ಲಿ ಸೊ ಇಲ್ಲಿಂದ ಬಾರೋ ಕೊಟ್ಟಾಗಿದ್ದು 12 ಆಗುತ್ತೆ, ಇದು 0 ಆಗುತ್ತೆ, ಹೌದಲ್ವಾ? ಓಕೆನಾ, ಅವಾಗ ಸೊ ಇಲ್ಲಿ ಕೆಳಗೆ ಯಾವ ಡಿಜಿಟು ಇಲ್ಲ, ಇಲ್ಲಿ 0 ಇದೆ, ಹೌದಲ್ವಾ? ಅವಾಗ ಇದು 1 and 0ನ 10 ಅಂತ ತೊಗೊಳೋಣ. 10ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 6. ಓಕೆನಾ, ಸೊ ಇಲ್ಲಿ ಬಾರೋ ಕೊಟ್ಟಾಗ 3 ಇದ್ದಿದ್ದು ಇದು 14 ಆಗುತ್ತೆ, ಇದು 3 ಇದ್ದಿದ್ದು 2 ಆಗುತ್ತೆ. 2ಅಲ್ಲಿ 8 ಸಬ್ಟ್ರಾಕ್ಟ್ ಆಗೋಲ್ಲ. ಸೊ ಏನು ಮಾಡೋಣ, ಬಾರೋ ತೊಗೊಳೋಣ. ಅವಾಗ ಇದು 12 ಆಗುತ್ತೆ, ಇಲ್ಲಿ ಏನಾಗುತ್ತೆ, ಇದು 1 ಇದ್ದಿದ್ದು 0 ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ, ಇಲ್ಲಿ ಕೆಳಗೆ 0 ಇದೆ, ಸಬ್ಟ್ರಾಕ್ಟ್ ಮಾಡೋಕ್ಕೆ ಯಾವ ಡಿಜಿಟ್ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ 0 ಇದೆ ಅಂದರೆ, ಇಲ್ಲಿ 1 ಇದೆ ಅಂದರೆ 10 ಕನ್ಸಿಡರ್ ಮಾಡೋಣ. 10 ಆಗುತ್ತೆ ಇದು. 10ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 6. ಓಕೆನಾ, ಸೊ ಈ ಥರ ನಾವೇನು ಮಾಡಬೇಕು, ಸೊ ಡೆಸಿಮಲ್ಸನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಒನ್ ಮೋರ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. (11.01 minus 10.11). ಸೊ 11.01 ಬರೆಯೋಣ. ಸೊ ಪಾಯಿಂಟ್ ಬರ್ದು, ಪಾಯಿಂಟ್ನ ಲೆಫ್ಟ್ ಸೈಡ್ 0, 1 ಇದೆ, ಪಾಯಿಂಟ್ನ ರೈಟ್ ಸೈಡ್ 1, 1 ಇದೆ. ಸಬ್ಟ್ರಾಕ್ಟ್ ಮಾಡೋಣ. 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0, 0ಅಲ್ಲಿ 1 ಸಬ್ಟ್ರಾಕ್ಟ್ ಆಗೋಲ್ಲ, ಬಾರೋ ತೊಗೊಳೋಣ. ಸೊ ಇದು 10 ಆಗುತ್ತೆ, ಇದು 0 ಆಗುತ್ತೆ, ಹೌದಲ್ವಾ? ಸೊ 10ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 9, ಪಾಯಿಂಟ್ ಬರೆಯೋಣ. ಓಕೆನಾ, ಸೊ ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ 0ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 0, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಆನ್ಸರ್ 0. ಸೊ 0.90 ಅಲ್ಲ, ಸೊ ಇದನ್ನು ಏನು ಕನ್ಸಿಡರ್ ಮಾಡೋಣ, 0.9 ಅಂತ ಈ ಥರ ಕನ್ಸಿಡರ್ ಮಾಡೋಣ. ಆನ್ಸರ್ 0.9. ಓಕೆನಾ, ಸೊ ನೆಕ್ಸ್ಟು ಥರ್ಡ್ ಮೀನ್, ಫಿಲ್ ಇನ್ ದ ಸರ್ಕಲ್ ವಿತ್ ಗ್ರೇಟರ್ ದೆನ್, ಲೆಸ್ ದೆನ್ ಆರ್ ಈಕ್ವಲ್ ಸೈನ್. ಸೊ ಸರ್ಕಲಲ್ಲಿ ಗ್ರೇಟರ್ ದೆನ್, ಲೆಸ್ ದೆನ್ ಮತ್ತು ಈಕ್ವಲ್ ಸೈನನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು. ಓಕೆನಾ, ಸೊ ಇಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಏನು ಮಾಡಬೇಕು, ಫಿಲ್ ಮಾಡಬೇಕಾಗುತ್ತೆ. ಓಕೆನಾ, ಜಸ್ಟ್ ಕಂಪೇರ್ ಮಾಡಿದರೆ ಅಲ್ಲ, ಸೊ ಸಾಲ್ವ್ ಮಾಡಬೇಕು. ಪ್ಲಸ್ ಸೈನ್ ಮೈನಸ್ ಸೈನ್ ಇದೆ, ಅದನ್ನು ಸಾಲ್ವ್ ಮಾಡಬೇಕು. ಸೊ ಅದಾದಮೇಲೆ ಕಂಪೇರ್ ಮಾಡಿ ಗ್ರೇಟರ್, ಲೆಸ್ ದೆನ್ ಮತ್ತು ಈಸ್ ಈಕ್ವಲ್ ಟು ಸೈನನ್ನು ಬರೀಬೇಕಾಗುತ್ತೆ. ಓಕೆನಾ, ಪ್ರಾಬ್ಲಮ್ 5.72 ಪ್ಲಸ್ 3.80, ಸರ್ಕಲ್ ಇದೆ 8.52. ಸೊ 8.52 ಹೌದಲ್ವ, ಕಂಪೇರ್ ಮಾಡಬೇಕು. ಯಾವುದಕ್ಕೆ ಕಂಪೇರ್ ಮಾಡಬೇಕು, ಇವೆರಡನ್ನ ಆ್ಯಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅದಕ್ಕೆ ಕಂಪೇರ್ ಮಾಡಬೇಕಾಗುತ್ತೆ. ಸೊ ವರ್ಕಿಂಗ್ ಕಾಲಮಲ್ಲಿ ಇದನ್ನು ಆ್ಯಡ್ ಮಾಡಿಕೊಡ್ತೀವಿ. 5.72. ಸೊ ಪಾಯಿಂಟ್ ಇದೆ, ಪಾಯಿಂಟ್ನ ಲೆಫ್ಟ್ ಸೈಡ್ 3 ಇದೆ, ಪಾಯಿಂಟ್ನ ರೈಟ್ ಸೈಡ್ 80 ಇದೆ. ಸೊ ಆ್ಯಡ್ ಮಾಡೋಣ. 2, 7 + 8 15, ಕ್ಯಾರಿ 1, ಪಾಯಿಂಟ್ ಕೆಳಗೆ ಪಾಯಿಂಟ್ ಇಡೋಣ. ಸೊ 5 + 3 8 + 1 9. ಸೊ ಹಾಗಾದ್ರೆ ಏನು, ಸೊ ಇದನ್ನು ಸಾಲ್ವ್ ಮಾಡಿದಾಗ 9.52 ಬರುತ್ತೆ. ಈಗ ಕಂಪೇರ್ ಮಾಡೋಣ. ಇಲ್ಲಿ 9 ಇದೆ, ಇಲ್ಲಿ 8 ಇದೆ. ಸೊ 9.52 ಈಸ್ ಗ್ರೇಟರ್ ದೆನ್ 8.52. ಸೊ ಗ್ರೇಟರ್ ಸೈನ್ ಬರೆಯೋಣ. ಓಕೆನಾ, ನೆಕ್ಸ್ಟು ಸೊ ಅದೇ ಥರ. ಸೊ ಬಿ ಪ್ರಾಬ್ಲಮ್ ಈಸಿ ಇದೆ, ಹೌದಲ್ವಾ? ಓಕೆನಾ, ಬಿ ಪ್ರಾಬ್ಲಮ್ ಮಾಡೋಣ. 61.2 ಪ್ಲಸ್ 5.31, ನೆಕ್ಸ್ಟು 48.72 ಪ್ಲಸ್ 12.9. ಓಕೆನಾ, ಫಸ್ಟ್ ಏನು ಮಾಡೋಣ, ಆ್ಯಡ್ ಮಾಡಿ ಆನ್ಸರನ್ನು ಫೈಂಡ್ ಔಟ್ ಮಾಡೋಣ. ಸೊ ಅದಾದಮೇಲೆ ಕಂಪೇರ್ ಮಾಡೋಣ. ಓಕೆನಾ, ಸೊ ಏನು ಮಾಡೋಣ, 61.2, ಸೊ 5.31 ಹೌದಲ್ವಾ? ನೆಕ್ಸ್ಟು 48.72 ಇದೆ, ಇಲ್ಲಿ 12.9.
ಆ್ಯಡ್ ಮಾಡೋಣ. ಓಕೆನಾ? ಸೊ ಇಲ್ಲಿ ನೋಡಿರಿ ಡೆಸಿಮಲ್ ಪಾಯಿಂಟ್ ಇದೆ, ಲೆಫ್ಟ್ ಸೈಡ್ 5 ಇದೆ, ಸಿಂಗಲ್ ಡಿಜಿಟ್ ಇದೆ, ರೈಟ್ ಸೈಡ್ 2 ಡಿಜಿಟ್ ಇದೆ. ಹೌದಲ್ವಾ? 1 3 + 2 5 0.5 + 1 6 66.51. ಸೊ ಇಲ್ಲಿ ನೋಡಿರಿ ಇಲ್ಲಿ 48.72 ಬರ್ತಿದ್ದೀನಿ. ಸೊ ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡ್ 2 ಡಿಜಿಟ್ ಇದೆ, ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ 1 ಡಿಜಿಟ್ ಇದೆ. ಹೌದಲ್ವಾ? ಈಗ ಆ್ಯಡ್ ಮಾಡೋಣ 2. ಸೊ 9 + 7 16, ಕ್ಯಾರಿ 1, ಪಾಯಿಂಟ್ ಕೆಳಗೆ ಪಾಯಿಂಟ್ ಬರೆಯೋಣ. 8 + 2 10 + 1 11 ಆಗುತ್ತೆ, ಕ್ಯಾರಿ 1, 4 + 1 5 + 1 6 61.62. ಹೌದಲ್ವಾ? ಇವನ್ನ ಕಂಪೇರ್ ಮಾಡಿದ್ರೆ 66 61 ಇದೆ ಹೋಲ್ ಪಾರ್ಟಲ್ಲಿ, 66 ಈಸ್ ಗ್ರೇಟರ್ ದೆನ್ 61. ಓಕೆನಾ? ನೆಕ್ಸ್ಟ್ ಸಿ ಪ್ರಾಬ್ಲಮ್. 36.83 minus 14.36 ಸರ್ಕಲ್ ಇದೆ. ಸೊ ಕಂಪೇರ್ ಮಾಡಿ ಸೈನ್ ಬರೀಬೇಕು. 8.43. ಸೊ ಇಲ್ಲಿ 8.43 ಇದೆ. ಹೌದಲ್ವಾ? 36.83 14.36 8.43. ಹೌದಲ್ವಾ? ಓಕೆನಾ? ಸಬ್ಟ್ರಾಕ್ಟ್ ಮಾಡೋಣ. 36.83 ಪಾಯಿಂಟ್ ಇದೆ, ಪಾಯಿಂಟ್ನ ಲೆಫ್ಟ್ ಸೈಡ್ 4 and 1 ಇದೆ, ಪಾಯಿಂಟ್ನ ರೈಟ್ ಸೈಡ್ 3 and 6 ಇದೆ. ಹೌದಲ್ವಾ? ಸೊ ಏನು ಮಾಡೋಣ? ಸೊ ಸಬ್ಟ್ರಾಕ್ಟ್ ಮಾಡೋಣ. ಓಕೆನಾ? 3 6 ಸಬ್ಟ್ರಾಕ್ಟ್ ಆಗಲ್ಲ. ಸೊ ಏನು ಮಾಡೋಣ? ಬಾರೋ ತೊಗೊಳ್ಳೋಣ. 13 ಆಗುತ್ತೆ. 13 ಆಗುತ್ತೆ. ಇದು 8 ಇದ್ದಿದ್ದು 7 ಆಗುತ್ತೆ. 13 6 ಸಬ್ಟ್ರಾಕ್ಟ್ ಮಾಡಿದ್ರೆ 7 ಆಗುತ್ತೆ. ಹೌದಲ್ವಾ? ಸೊ ನಿಮಗೆ ಬರಲಿಲ್ಲ ಅಂದರೆ 6 ಇದೆ 13 ಬರೋ ತನಕ ಕೌಂಟ್ ಮಾಡಿರಿ. 6 7 8 9 10 11 12 13. ಸೊ ಎಷ್ಟು? 7 ಬಂತು. ಹೌದಲ್ವಾ? 7 3 ಸಬ್ಟ್ರಾಕ್ಟ್ ಮಾಡಿದ್ರೆ 4. ಓಕೆನಾ? ಇಲ್ಲಿ ಮೈನಸ್ ಸೈನ್ ಇದೆ, ನೆನಪಿರಲಿ. ಸಬ್ಟ್ರಾಕ್ಟ್ ಮಾಡ್ತಿದ್ದೀವಿ. ಪಾಯಿಂಟ್ 6 4 ಸಬ್ಟ್ರಾಕ್ಟ್ ಮಾಡಿದ್ರೆ 2, 3 1 ಸಬ್ಟ್ರಾಕ್ಟ್ ಮಾಡಿದ್ರೆ 2. 22.47 8.43. ಸೊ ಇಲ್ಲಿ 22 ಇದೆ, ಇಲ್ಲಿ 8 ಇದೆ. ಹೌದಲ್ವಾ? ಸೊ ಕಂಪೇರ್ ಮಾಡಿದ್ರೆ ಇದು ಗ್ರೇಟರ್ ಇದೆ, ಗ್ರೇಟರ್ ಸೈನ್. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್, ಈ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಸೊ 2.4 + 4.2. ಓಕೆನಾ? 6.6. ಸೊ ಪ್ಲಸ್ ಸೈನ್ ಇದೆ, ಆ್ಯಡ್ ಮಾಡೋಣ. 2.4 4.2. ಹೌದಲ್ವಾ? 4 + 2 6, ಪಾಯಿಂಟ್ ಕೆಳಗೆ ಪಾಯಿಂಟ್ ಬರೆಯೋಣ. 4 + 2 6. ಹೌದಲ್ವಾ? 6.6. ಇದನ್ನು ಆ್ಯಡ್ ಮಾಡಿದ್ರೆ 6.6 ಬರುತ್ತೆ. ಇಲ್ಲಿ 6.6 ಇದೆ, ಕಂಪೇರ್ ಮಾಡಿದ್ರೆ ಬೋತ್ ಆರ್ ಈಕ್ವಲ್. ಹೌದಲ್ವಾ? ಸೊ ನೆಕ್ಸ್ಟು ಎಫ್ ಪ್ರಾಬ್ಲಮ್. ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿ ಕಂಪೇರ್ ಮಾಡಬೇಕಾಗುತ್ತೆ. ಸೊ ಹಾಗೆಯೇ ಜಿ ಪ್ರಾಬ್ಲಮ್ ಇದೆ. ಜಿ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡೋಣ. ಓಕೆ? +10 0.01 10.01. ಹೌದಲ್ವಾ? ಸೊ ಇಲ್ಲಿ 10 ಇದೆ, 10 ಹೋಲ್ ನಂಬರ್ ಇದೆ. ಇದನ್ನು ಡೆಸಿಮಲ್ ನಂಬರ್ಗೆ ಹೇಗೆ ಬರೀಬೇಕು? 10.00. ಹೌದಲ್ವಾ? 10.00. ಸೊ ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡ್ 0 ಇದೆ. ಸೊ ರೈಟ್ ಸೈಡ್ 0 1 ಇದೆ, ಬರೀತಿದ್ದೀನಿ. ಸೊ ಇಲ್ಲಿ ಪ್ಲಸ್ ಸೈನ್ ಇದೆ, ಆ್ಯಡ್ ಮಾಡ್ತಿದ್ದೀನಿ. 0 + 1 1. 0 + 0 0, ಪಾಯಿಂಟ್ ಕೆಳಗೆ ಪಾಯಿಂಟ್ ಬರೀತಿದ್ದೀನಿ. 0 + 0 0. ಸೊ 1. ಸೊ 10.01. ಸೊ 10.01 10.01 ಈಕ್ವಲ್ ಇದೆ. ಹೌದಲ್ವಾ? = ಸೈನ್ ಬರೆಯೋಣ. ಓಕೆನಾ? ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸು ಹೋಮ್ವರ್ಕು. ಸೊ ಈಸಿ ಇದೆ, ಆ್ಯಡ್ ಮಾಡಬೇಕು ಮತ್ತು ಸಬ್ಟ್ರಾಕ್ಟ್ ಮಾಡಿ ಕಂಪೇರ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು 4th, ಕಲರ್ ದ ಬ್ಲ್ಯಾಂಕ್ ಗ್ಲಾಸಸ್ ಟು ಶೋ ಹೌ ಮಚ್ ಜ್ಯೂಸ್ ಈಸ್ ದೇರ್. ಸೊ ಒಂದು ಸೈಡ್ ಆ್ಯಡ್ ಮತ್ತು ಸಬ್ಟ್ರಾಕ್ಟ್ ಮಾಡಿದ್ದಾರೆ. ಒಂದು ಸೈಡ್ ಆ್ಯಡ್ ಮಾಡಿದ್ದಾರೆ. ಸೊ ಇನ್ನೊಂದು ಸೈಡ್ ಏನು ಮಾಡಿದ್ದಾರೆ? ಅದನ್ನೇ ಈಕ್ವಲ್ ಮಾಡಿ ತೋರಿಸಿದ್ದಾರೆ. ಓಕೆನಾ? ಸೊ ಎ ಪ್ರಾಬ್ಲಮ್.
ಸೊ ಏನಿದೆ ಇಲ್ಲಿ ಬ್ಲ್ಯಾಂಕ್ ಗ್ಲಾಸಸ್ ಇದೆ, ಹೌದಲ್ವಾ? ಸೊ ಇಲ್ಲಿ 0.4 ಲೀಟರ್, 0.5 ಲೀಟರ್ ಇದೆ. ಸೊ ಇಲ್ಲಿ ಏನು ನಾವು ಫೈಂಡ್ ಔಟ್ ಮಾಡಬೇಕು ಎಷ್ಟಿದೆ ಅಂತೇಳಿ. ಸೊ ಇಲ್ಲಿ ಶೇಡ್ ಮಾಡಿದ್ದಾರೆ. ಎಷ್ಟು? 0.4 ಅಂದರೆ 1 2 3 4 ಲೈನನ್ನು ಶೇಡ್ ಮಾಡಿದ್ದಾರೆ. ಸೊ ಇಲ್ಲಿ 0.5 ಅಂದರೆ 1 2 3 4 5 ಲೈನ್ಸನ್ನು ಶೇಡ್ ಮಾಡಿದ್ದಾರೆ. ಸೊ ಇನ್ನು ನಂಬರ್ ಆಫ್ ಲೈನ್ಸ್ ಇಲ್ಲಿ ಏನಿದೆ ಇದೆ. ಅರ್ಥ ಆಗ್ತಿದೆಯಾ? ಓಕೆನಾ? ಸೊ ಎರಡನ್ನ ಆ್ಯಡ್ ಮಾಡೋಣ. 0.4 0.5 ಆ್ಯಡ್ ಮಾಡೋಣ. 4 + 5 9, ಹೌದಲ್ವಾ? 0 + 0 0 0.9. ಸೊ ಹಾಗಾದರೆ ಆನ್ಸರ್ ಏನು? 0.9 ಲೀಟರ್. ಸೊ 1 2 3 1 2 3 4 5 6 7 8 9. ಸೊ ಇಷ್ಟು ಲೈನ್ಸನ್ನ ಏನು ಮಾಡಬೇಕು ನಾವು? ಈ ಥರ ಶೇಡ್ ಮಾಡಬೇಕು. ಸೊ ಏನು ಮಾಡಬೇಕು? ನಂಬರಲ್ಲಿ ಆ್ಯಡ್ ಮಾಡಿ ಫಿಗರ್ಸಲ್ಲಿನೂ ಸಹ ಏನು ಮಾಡಬೇಕು? ಸೊ ಶೇಡ್ ಮಾಡಿ ತೋರಿಸ್ಬೇಕು. ಸೊ ರಿಮೈನಿಂಗ್ ಪ್ರಾಬ್ಲಮ್ಸು ಹೋಮ್ವರ್ಕು ನೀವೇ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು 5th ಮೇನು, ವಾಟ್ ಶುಡ್ ಬಿ ಆ್ಯಡೆಡ್ ಟು 78.9 ಟು ಗೆಟ್ 93.06? ಸೊ ಈ ಥರ ಪ್ರಾಬ್ಲಮ್ಸ್ ಫ್ರ್ಯಾಕ್ಷನ್ ಚಾಪ್ಟ್ರಲ್ಲಿ ಈ ಥರ ಪ್ರಾಬ್ಲಮ್ಸ್ ಬಂದಿದೆ. ಇಲ್ಲಿ ಡೆಸಿಮಲ್ಸ್ ನಂಬರ್ಸ್ ಇದೆ, ಅಲ್ಲಿ ಫ್ರ್ಯಾಕ್ಷನ್ಸ್ ನಂಬರ್ಸ್ ಇತ್ತು, ಹೌದಲ್ವಾ? ಸೊ 5th, ವಾಟ್ ಶುಡ್ ಬಿ ಆ್ಯಡೆಡ್ ಟು 78.9? 78.9ಗೆ ಏನನ್ನು ಆ್ಯಡ್ ಮಾಡಿದಾಗ ಟು ಗೆಟ್ 93.06 ಬರುತ್ತೆ? ಕ್ವಶನ್ ಏನು ಕೇಳಿದ್ದಾರೆ? 78.9ಗೆ ಏನನ್ನು ಆ್ಯಡ್ ಮಾಡಿದಾಗ 93.06 ಬರುತ್ತೆ ಅಂತೇಳಿ. ಸೊ ಅವಾಗ ಏನು ಮಾಡಬೇಕು ನೀವು? ಇಲ್ಲಿ 93.06ಅಲ್ಲಿ 78.9ಅನ್ನು ಸಬ್ಟ್ರಾಕ್ಟ್ ಮಾಡ್ಕೊಂಡಾಗ ಆನ್ಸರ್ ನಮಗೆ ಬರುತ್ತೆ. ಸೊ ಏನು 93.06ಅಲ್ಲಿ ಏನು ಮಾಡಬೇಕು? 78.9ಅನ್ನು ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಓಕೆನಾ? ಸೊ 6ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 6, 0ಅಲ್ಲಿ 9 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. ಓಕೆನಾ? ಸೊ ಇದು 2 ಆಗುತ್ತೆ, ಇದು 10 ಆಗುತ್ತೆ. 10ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಹೌದಲ್ವಾ? 2ಅಲ್ಲಿ 8 ಸಬ್ಟ್ರಾಕ್ಟ್ ಆಗಲ್ಲ, ಬಾರೋ ತೊಗೊಳೋಣ. 12 ಆಗುತ್ತೆ. 12ಅಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 4. ಸೊ 9 ಬಾರೋ ಕೊಟ್ಟಿದ್ದು 8 ಆಗುತ್ತೆ. 8ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಸೊ ಹಾಗಾದ್ರೆ ಏನು? 78.9ಗೆ 14.16ಅನ್ನು ಏನು ಮಾಡಬೇಕು? ಆ್ಯಡ್ ಮಾಡಿದಾಗ 93.06 ಬರುತ್ತೆ. ಸೊ ವೆರಿಫೈ ಮಾಡೋಣ, ವೆರಿಫಿಕೇಷನ್ ಮಾಡೋಣ, ಚೆಕ್ ಮಾಡೋಣ. ವೆರಿಫಿಕೇಷನ್ ಈಸ್ ನಥಿಂಗ್ ಬಟ್ ಚೆಕಿಂಗ್. ಸೊ ವೆರಿಫಿಕೇಷನ್. ಸೊ ಏನು? 78.9ಗೆ 14.16ನ ಆ್ಯಡ್ ಮಾಡಿ ನೋಡೋಣ. ಓಕೆನಾ? 6 9 + 1 10 ಕ್ಯಾರಿ 1, 8 + 4 12 + 1 13 ಕ್ಯಾರಿ 1 7 8 9 93.06. ಹೌದಾ? ಕರೆಕ್ಟ್ ಬಂತು ಆನ್ಸರ್. ಓಕೆನಾ? ಸೊ ಏನು? 78.9ಗೆ 14.16 ಆ್ಯಡ್ ಮಾಡಿದಾಗ 93.06 ಬರುತ್ತೆ. ಸೆಕೆಂಡ್ ಒನ್, ವಾಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 18 ಟು ಗೆಟ್ 12.93? ಸೊ ಇಲ್ಲೇನು? 18ಅಲ್ಲಿ ಏನನ್ನು ಸಬ್ಟ್ರಾಕ್ಟ್ ಮಾಡಿದಾಗ, ಎಷ್ಟನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಸೊ ನಮಗೆ ಏನು ಬರುತ್ತೆ? ವಾಟ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಟು ಗೆಟ್ 12.93, ಹೌದಲ್ವಾ? 6th ಒನ್, ಸೊ 18ಅಲ್ಲಿ ಸೊ ಏನನ್ನು ಸಬ್ಟ್ರಾಕ್ಟ್ ಮಾಡಿದಾಗ 12.93 ಬರುತ್ತೆ, ಹೌದಲ್ವಾ? ಸೊ ಅವಾಗ ಏನು ಮಾಡಬೇಕು ನಾವು? ಇಲ್ಲಿ ಸಬ್ಟ್ರಾಕ್ಷನ್ ಸೈನ್ ಇದೆ, ಹೌದಲ್ವಾ? ಅವಾಗ ಏನು ಮಾಡಬೇಕು? 18ಅಲ್ಲಿ 12.93ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಏನು? 18ಅಲ್ಲಿ 12.93ನ ಸಬ್ಟ್ರಾಕ್ಟ್ ಮಾಡಿದಾಗ ಆನ್ಸರ್ ಏನು ಬರುತ್ತೋ ಅದೇ. ಸೊ ಆ ಆನ್ಸರನ್ನು 18ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದಾಗ 12.93 ಬರುತ್ತೆ. ಓಕೆನಾ? ಫಸ್ಟ್ ಏನು ಮಾಡೋಣ? 18ಅಲ್ಲಿ ಹೇಗೆ ಬರ್ಕೊಳ್ಳೋಣ? 18.00 ಅಂತ ಬರ್ಕೊಳ್ಳೋಣ. ಓಕೆನಾ? ಸೊ ಈಗ ಏನು ಮಾಡೋಣ? ಸೊ 18ಅಲ್ಲಿ ಏನನ್ನು ಸಬ್ಟ್ರಾಕ್ಟ್ ಮಾಡಿದಾಗ 12.93 ಬರುತ್ತೆ. ಸೊ ಅವಾಗ ಏನು ಮಾಡೋಣ? ಸೊ 12.93 ಸಬ್ಟ್ರಾಕ್ಟ್ ಮಾಡೋಣ. ಸೊ
ಸೊ ಫಸ್ಟ್ 0 ಇದೆ, ಫಸ್ಟ್ 0ನ 10 ಮಾಡ್ಕೊಳ್ಳೋಣ, ಸೆಕೆಂಡ್ 0ನ 9, 8ಇಂದ 7 ಮಾಡ್ಕೊಳ್ಳೋಣ. 10ನಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 7, 9ನಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 0, 7ನಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 5, 1ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಹಾಗಾದರೆ 18ನಲ್ಲಿ ಏನು 5.07 ಸಬ್ಟ್ರಾಕ್ಟ್ ಮಾಡಿದಾಗ 12.93 ಬರುತ್ತೆ. ಸೊ ವೆರಿಫೈ ಮಾಡೋಣ. ವೆರಿಫಿಕೇಷನ್ ಓಕೆನಾ. ಸೊ ಏನು ಮಾಡೋಣ, 18.00 ಅಲ್ಲಿ ಏನು ಸಬ್ಟ್ರಾಕ್ಟ್ ಮಾಡಿದ್ರು 12.93 ಬರುತ್ತೆ, 5.07 ಸಬ್ಟ್ರಾಕ್ಟ್ ಮಾಡಿದ್ರೆ, ಹೌದಲ್ವಾ. ಸೊ ಫಸ್ಟ್ 0ನ 10 ಮಾಡೋಣ, ಸೆಕೆಂಡ್ 0ನ 9, ಹೌದಲ್ವಾ. ಸೊ ನೆಕ್ಸ್ಟ್ ಇದು 8 ಬಾರೋ ಕೊಟ್ಟಿರುತ್ತೆ, ಇದು 7 ಆಗುತ್ತೆ. 10ನಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 3, ಸೊ 9ನಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 9, ಪಾಯಿಂಟ್ ಕೆಳಗೆ ಪಾಯಿಂಟ್ ಬರೆಯೋಣ. 7ನಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 2, ಹೌದಲ್ವಾ. ಸೊ 1ನಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಸೊ 12.93. ಸೊ ಈ ಥರ ಏನು ಮಾಡಬೇಕು, ಪ್ರಾಬ್ಲಮ್ಸನ್ನು ಸ್ವಲ್ಪ ಯೋಚನೆ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು 7th ಪ್ರಾಬ್ಲಮ್, ಬೈ ಹೌ ಮಚ್ ಶುಡ್ 100 ಬಿ ಡಿಕ್ರೀಸ್ ಟು ಗೆಟ್ 23.4. ಸೊ ಏನು ಮಾಡಬೇಕಿಲ್ಲಿ, 100ನ 100.00 ಅಂತ ಬರ್ಕೊಂಡು ಏನು ಮಾಡಬೇಕು ಇದರಲ್ಲಿ, ಸೊ 23.4ನ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಮಾಡಿದಾಗ ಆನ್ಸರ್ ಏನು ಬರುತ್ತೋ ಅದೇ ಆನ್ಸರ್, ಓಕೆನಾ. 8th one, ಬೈ ಹೌ ಮಚ್ ಶುಡ್ ಬಿ 62.491 ಬಿ ಇನ್ಕ್ರೀಸ್ಡ್ ಟು ಗೆಟ್ 100. ಸೊ ಏನು ಮಾಡಬೇಕು, ಸೊ 62.491ಗೆ ಎಷ್ಟನ್ನು ಇನ್ಕ್ರೀಸ್ ಮಾಡಿದಾಗ 100 ಬರುತ್ತೆ ಅಂದರೆ ನೀವೇನು ಮಾಡಿರಿ, 100ಅಲ್ಲಿ ಮತ್ತೆ 100ಅಲ್ಲಿ ಸೊ ನೀವೇನು ಮಾಡಿರಿ 62.491 ಸಬ್ಟ್ರಾಕ್ಟ್ ಮಾಡಿರಿ. ಆವಾಗ ಏನು ಬಂದಿರುತ್ತೋ ಆ ಆನ್ಸರು 62.49ಗೆ ಆ್ಯಡ್ ಮಾಡಿದಾಗ 100 ಬರುತ್ತೆ, ಓಕೆನಾ. ನೆಕ್ಸ್ಟು 9th one, the sum of two decimal number is 39.65. If one of them is 17.529, find the other decimal number. ಸೊ ಏನು ಸಮ್ ಅಂದರೆ ಏನು, ಆ್ಯಡ್ ಮಾಡಬೇಕು, ಹೌದಲ್ವಾ. ಸೊ 2 ಡೆಸಿಮಲ್ ನಂಬರ್ಸನ್ನು ಆ್ಯಡ್ ಮಾಡಿದಾಗ ಸೊ ಆನ್ಸರ್ ಏನು ಬರುತ್ತೆ, 39.65 ಬರುತ್ತೆ. ಸೊ ಆಲ್ರೆಡಿ ಒಂದು ಡೆಸಿಮಲ್ ನಂಬರ್ ಅವ್ರು ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ಇನ್ನೊಂದು ಡೆಸಿಮಲ್ ನಂಬರನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಏನು, ಸಮ್ ಆಫ್ 2 ಡೆಸಿಮಲ್ಸ್ ಅಂದರೆ ಆ್ಯಡ್ ಮಾಡಬೇಕು, ಹೌದಲ್ವಾ. 9th ಪ್ರಾಬ್ಲಮ್, 2 ಡೆಸಿಮಲ್ಸನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಅಂತ ಹೇಳ್ತಿದ್ದಾರೆ, 39.65 ಬರುತ್ತೆ, ಹೌದಲ್ವಾ. ಸೊ ಅದರಲ್ಲಿ ಇಫ್ ಒನ್ ಆಫ್ ದೆಮ್ ಈಸ್ 1 ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ, 1 ಡೆಸಿಮಲ್ ನಂಬರ್ 17.529. ಸೊ ಹಾಗಾದ್ರೆ ಏನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ಅದರ್ ಡೆಸಿಮಲ್ ನಂಬರ್. ಸೊ ಇಲ್ಲಿರೋ ಡೆಸಿಮಲ್ ನಂಬರನ್ನು ಫೈಂಡ್ ಔಟ್ ಮಾಡಬೇಕು. 2 ಡೆಸಿಮಲ್ ನಂಬರ್ ಆ್ಯಡ್ ಮಾಡಿದರೆ ಇಷ್ಟು ಬರುತ್ತೆ ಆನ್ಸರು 39.65. ಅದರಲ್ಲಿ 1 ಡೆಸಿಮಲ್ ನಂಬರ್ ಕೊಟ್ಟಿದ್ದಾರೆ, ಇನ್ನೊಂದು ಡೆಸಿಮಲ್ ನಂಬರನ್ನು ಫೈಂಡ್ ಔಟ್ ಮಾಡಿರಿ ಅಂದರೆ ಸೊ ಏನು ಮಾಡಬೇಕು, 39.65ಅಲ್ಲಿ ಇದು 17.529 ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ 0 ಬರ್ಕೊಳ್ಳೋಣ. ಸೊ ಬಾರೋ ತೊಗೊಂಡ್ರೆ ಇದು 10 ಆಗುತ್ತೆ, 5 ಇದ್ದಿದ್ದು 4 ಆಗುತ್ತೆ. 10ನಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ 1, 4ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 2, 6ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಹೌದಲ್ವಾ. 9ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿದ್ರೆ 2, 3ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 2. ಸೊ ಹಾಗಾದ್ರೆ ಏನು, ಸೊ 17.52 22.12ನ ಆ್ಯಡ್ ಮಾಡಿದಾಗ ಇಷ್ಟು ಬರುತ್ತೆ. ಸೊ ಹಾಗಾದರೆ ವೆರಿಫೈ ಮಾಡೋಣ, ಕರೆಕ್ಟ್ ಇದೆಯಾ ಇಲ್ಲ ನಮ್ಮ ಆನ್ಸರ್. ವೆರಿಫಿಕೇಷನ್ 17.529, ನೆಕ್ಸ್ಟು 22.121 ಆ್ಯಡ್ ಮಾಡೋಣ. 9 + 1 10, ಕ್ಯಾರಿ 1, 2 + 2 4 + 1 5, 5 + 1 6, 7 + 2 9, 2 + 1 3, 39.650 ಕರೆಕ್ಟ್ ಅಲ್ವಾ. 39.650, ಈ 0ನ ಇಗ್ನೋರ್ ಮಾಡಿದ್ರೆ 39.65. ಸೊ ಹೌದಲ್ವಾ. ಸೊ ಈ ಥರ ಪ್ರಾಬ್ಲಮ್ಸನ್ನು ಮಾಡಬೇಕು. ಸೊ ನೆಕ್ಸ್ಟು 10th one ಪ್ರಾಬ್ಲಮ್ಮು, ಟೇಬಲನ್ನು ರೀಡ್ ಮಾಡಿ ಸೊ ABCD ಕ್ವಶನ್ಸ್ ಇದೆ, ಅದನ್ನು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಡೆಸಿಮಲ್ಸ್ಗೆ ರಿಲೇಟೆಡ್ ವರ್ಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ದೆನ್ ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್, ದೆನ್ ಡಿವಿಷನ್ ಆಫ್ ಡೆಸಿಮಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.